ಇದು ಇಮಾಮ್ ಸಾಬಿಗೂ ಗೋಕುಲಾಶ್ರಮಿಗೂ ಏನ್ರಿ ಸಂಬಂಧ? ಈಗ ಅವರು ಇಸ್ಲಾಮಿಕ್ ನಂಬಿದವರು. ಅವ್ರು ಯಾವುದೇ ಕಾರಣಕ್ಕೂ ವಿಗ್ರಹಾರಾಧನೆ ಹಿಂದೂ ಧರ್ಮದ ಬಗ್ಗೆ ಕಾಪಿನೂರು ಅನ್ನೋರು. ನಾಡ ಹಬ್ಬಕ್ಕೆ ಅವರು ಬಂದು ಉದ್ಘಾಟನೆ ಮಾಡಿದ್ರೆ ಇಡೀ ಪ್ರಪಂಚ ನೋಡುತ್ತೆ. ಇಡೀ ಪ್ರಪಂಚದಲ್ಲಿ ಫೇಮಸ್ ಆಗಬೇಕು ಅಂತ ಅಮ್ಮ ಈಗ ಒಂದು ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಈಗ ಅವ್ರದ್ದು ಹಬ್ಬಕ್ಕೆ ನಮ್ಮನ್ನು ಬಿಡ್ತಾರ ಮಾಡೋದಕ್ಕೆ? ಹಿಂದೂ ಧರ್ಮದ ಪ್ರಕಾರ ಅರಿಶಿಣ, ಕುಂಕುಮ, ಬಳೆ ಎಲ್ಲ ಕೊಟ್ಟು, ಸೀರೆ ಕೊಟ್ಟು, ಅರಿಶಿಣ ಗೊಯ್ತು ಮಾಡಿ ನಾವು ಅವರಿಗೆ ಗೌರವ ಕೊಟ್ಟು ಕಳಿಸ್ಕೊಡೋದು ನಮ್ಮ ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಬದ್ಧವಾಗಿದ್ದರೆ ಮಾಡಲಿ. ನಮ್ಮ ಸಂಸ್ಕೃತಿಗೆ, ನಮ್ಮ ಕಲ್ಚರ್ಗೆ ಬೆಲೆ ಕೊಟ್ಟು ಅದನ್ನ ಇನಾಗ್ರೇಷನ್ ಮಾಡಬೇಕಷ್ಟೇ. ಸರಿಯಪ್ಪ, ನಮಗೆ ಮೂರ್ತಿ ಪೂಜೆ ಮುಸ್ಲಿಮ್ಸ್ಗೆ ಮಾಡೋಕ್ಕೆ ಬರೋದು, ನೀವು ಕಲಿಸ್ಬೇಕು, ಗೊತ್ತಾಯ್ತಾ? ಸರ್, ಇವಾಗ ಮೈಸೂರು ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವ್ರನ್ನ ಆಯ್ಕೆ ಮಾಡಿರೋವಂಥದ್ದು. ನಿಮ್ಗೆ ಏನನ್ಸುತ್ತೆ ಸರ್, ಈ ಆಯ್ಕೆ ಸರಿಯಾಗಿದೆಯಾ ಅಥವಾ ಬೇರೆ ಯಾರನ್ನಾರು ಆಯ್ಕೆ ಮಾಡಬೇಕಿತ್ತಾ, ಹೇಗೆ ಸರ್? ತುಂಬ ತಪ್ಪು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಪ್ರಶಸ್ತಿ ತಗೊಂಡಿರೋರು, ನಮ್ಮ ಕನ್ನಡದ ಬಗ್ಗೆ ಗೌರವ ಇರೋರು, ಕನ್ನಡ ನಾಡ ಹಬ್ಬ ಬಗ್ಗೆ ಗೌರವ ಇಟ್ಕೊಂಡು ಶ್ರದ್ಧೆಯಿಂದ ಇರೋರು ತುಂಬ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಇವ್ರನ್ನೆಲ್ಲ ಬಿಟ್ಟು ಇವ್ರನ್ನೇ ಆಯ್ಕೆ ಮಾಡಿದ್ದು ಅವರು ಕನ್ನಡ ವಿರೋಧಿ. ಕನ್ನಡ ಅಂದ್ರೇ ಅವರು ತಪ್ಪಾಗಿ ಎಲ್ಲ ಇದು ಮಾಡಿಕೊಂಡು ಪ್ರಾಶನ ಮಾಡಿದವರು ಅವರು. ಮತ್ತು ಇಸ್ಲಾಮಿಕ್ಕು ಇದ್ರ ಪ್ರಕಾರ ವಿಗ್ರಹಾರಾಧನೆ ತಪ್ಪು. ಈಗ ಅವರು ಇಸ್ಲಾಮಿಕ್ ನಂಬಿದವರು. ಅವ್ರು ಯಾವುದೇ ಕಾರಣಕ್ಕೂ ವಿಗ್ರಹಾರಾಧನೆ ಹಿಂದೂ ಧರ್ಮದ ಬಗ್ಗೆ ಕಾಪಿನೂರು ಅನ್ನೋರು. ಅವ್ರ ವಿರುದ್ಧವಾಗಿ ಇವ್ರು ಯಾಕೆ ಈಗ ಪತ್ವ ಓಡಿಸಲ್ಲ ಇವರು? ನಮ್ಮ ನಾಡ ಹಬ್ಬ, ನಮ್ಮ ದೈವ ಮತ್ತು ನಮ್ಮ ಮೂರ್ತಿ ಪೂಜೆಗೆ ಅವರನ್ನು ಈ ಒಂದು ಸರ್ಕಾರ ಬೇಕು ಅಂತ ಇನ್ವೈಟ್ ಮಾಡಿರೋದು. ಬಾನು ಮುಷ್ಟಾಕ್ಗಿಂತ ಉತ್ತಮ ಕೆಲಸ ಮಾಡಿರೋರು ದೊಡ್ಡ ವ್ಯಕ್ತಿಗಳು ಸಾವಿರಾರು ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಆದರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬೇಕು ಅಂತ ಪೊಲಿಟಿಕಲ್ ಗೇಮು ಆಡಬೇಕು ಅನ್ನೋ ಒಂದು ವಿಚಾರವಾಗಿ ಅವರನ್ನು ಇನ್ವೈಟ್ ಮಾಡಿದ್ದಾರೆ ಹೊರತು ಬೇರೆ ಇನ್ನೇನೂ ಇಲ್ಲ. ಇದು ಅವ್ರು ಮಾಡಿರೋದು ಶುದ್ಧ ತಪ್ಪು. ನೋಡಿ, ಇದು ಸನಾತನ ಧರ್ಮ ಎಷ್ಟೋ ವರ್ಷದಿಂದ ಇದು ಒಂದು ಕಾಪಾಡ್ಕೊಂಡು ಬಂದಿದ್ದಾರೆ. ಅದು ರಾಜರ ಕಾಲದಿಂದ ಸನಾತನ. ಇದು ಇಮಾಮ್ ಸಾಬಿಗೂ ಗೋಕುಲಾಶ್ರಮಿಗೂ ಏನ್ರಿ ಸಂಬಂಧ? ಅವ್ರವ್ರ ಫೇತ್ ಅವ್ರವ್ರು ಮಾಡಬೇಕು. ಅವ್ರು ಕುಂಕುಮ ಇಟ್ಕೊಂಡು ಬಂದು ಪೂಜೆ ಮಾಡ್ತಾರ. ಇದೆಲ್ಲ ಪೊಲಿಟಿಕಲ್ ಗೇನ್ಸ್ಗೋಸ್ಕರ ಒಂದು ಯಾರೋ ಒಂದು ಪರ್ಟಿಕ್ಯುಲರ್ ಇವ್ರನ್ನ ಓಲೈಸೋದಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಇದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಚಾಮುಂಡೇಶ್ವರಿನೂ ಬೇಡ ಅವ್ರಿಗೆ, ಯಾರೂ ಬೇಡ, ಅವ್ರು ಓಟ್ ಬೇಕು ಅಷ್ಟೇ. ಸರಿಯಪ್ಪ, ನಮಗೆ ಮೂರ್ತಿ ಪೂಜೆ ಮುಸ್ಲಿಮ್ಸ್ಗೆ ಮಾಡೋಕ್ಕೆ ಬರೋದು, ನೀವು ಕಲಿಸ್ಬೇಕು, ಗೊತ್ತಾಯ್ತಾ? ಆಮೇಲೆ ಇವಾಗ ನಿಮ್ಮ ಪ್ರತಾಪ್ ಸಿಂಹ ಇವಾಗ ಸಬ್ಜೆಕ್ಟ್ ಎತ್ತಾರಲ್ಲಪ್ಪ, ಯಾಕೆ ಎತ್ತಿದ್ರು? ಆವಾಗೆಲ್ಲ ಇವರು ನಮ್ಮ ಪ್ರೆಸಿಡೆಂಟ್ ಆಗಿದ್ದಾರಲ್ಲಪ್ಪ, APJ ಅಬ್ದುಲ್ ಕಲಾಂ, ಅವ್ರಿಗೆ ಮಾಡೋದು ಸರಿಯೋ? ಪ್ರತಾಪ್ ಸಿಂಹ ಅವ್ರು ಏನು ಕೇಳಿದ್ದಾರೆ ಅಂದರೆ, ಈಗ ನಮ್ಮ ಧರ್ಮದ ಬಗ್ಗೆ ಗೌರವ ಇದ್ದರೆ ಅವರು ಕುಂಕುಮ ಇಟ್ಕೊಂಬಂದು ಮಾಡಲಿ, ಆದರೆ ಅವರು ತಾಯಿ ಭುವನೇಶ್ವರಿಯನ್ನು ಒಪ್ಪಲ್ಲ. ಈಗ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಭುವನೇಶ್ವರಿಯನ್ನು ಒಪ್ಪಲ್ಲ, ಫ್ಲಾಗ್ ಮೇಲೆ ಭುವನೇಶ್ವರಿಯನ್ನು ಯಾಕೆ ಹಾಕಿದ್ದಾರೆ ಅಂತ ಕೇಳಿದ್ದಾರೆ. ಅಂತ ಹೇಳ್ಬಾರ್ದು ಆ ಅಮ್ಮ, ಹೇಳಿದ್ದಾರೆ. ಹೇಳ್ಬಾರ್ದು ಅದು. ನಾನು ಮುಸ್ಲಿಮ್ಸ್, ರಫೀಕ್ ಅಹಮದ್, ನಾನು ಕನಕ್ಪುರ, ಅದು ಹೇಳ್ಬಾರ್ದು, ತಪ್ಪದು. ಅವ್ರಿಗೆ ಸೆಲೆಕ್ಷನ್ ಮಾಡೋರಪ್ಪ, ಆ ಅಮ್ಮ ಹೇಳೋದು ತಪ್ಪದು. ಪ್ರಪಂಚದ ಇತಿಹಾಸದಲ್ಲಿ ಇದೊಂದೇ ದೇಶ ಈ ಹಿಂದುತ್ವ ಹೊಂದಿರುವಂಥ ದೇಶ, ಅದು ನಮ್ಮ ಭಾರತ ದೇಶ. ಏನು ರಾಜ್ಯ ಸರ್ಕಾರದವರು ಏನು ಅಭಿಪ್ರಾಯ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ಈಗ ಭಾನುಮುಕ್ತವರು ಅವರು ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಒಂದೊಂದು ಟೈಮಲ್ಲಿ ಒಂದೊಂದು ಥರ ಮಾತಾಡ್ತಾರೆ. ನಾನು ಅವ್ರದ್ದೊಂದು ಸ್ಪೀಚ್ ನೋಡಿದೆ. ಕರ್ನಾಟಕದ ಭುವನೇಶ್ವರಿ ತಾಯಿಗೇನೆ ಅವರು ಸರ್ಕಾಸ್ಟಿಕ್ಕಾಗಿ ಹೇಳಿದ್ದಾರೆ, ಅರ್ಶಿನ ಕುಂಕುಮನ ಅವರು ಹೀಯಾಳಿಸ್ತಾ ಇದ್ದಾರೆ. ನಮ್ಮ ದೇವ್ರಿದು, ನಾವು ಅವ್ರ ದೇವ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಅವರು ನಮ್ಮ ದೇವ್ರನ್ನ ಬಂದ್ರೂ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ಈಗ ಅವ್ರು ನಮ್ಮ ದೇವ್ರ ಹತ್ರ ಬರ್ತಾರೆ ಅಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಬರಬೇಕು. ಅವ್ರು ಹಣೆ ಕುಂಕುಮ ಇಟ್ಕೊಂಡು, ಹೂವು ಇಟ್ಕೊಂಡು ಬರಲಿ, ಪೂಜೆ ಮಾಡಲಿ. ನಮ್ಮ ಸಂಸ್ಕೃತಿಗೆ, ನಮ್ಮ ಕಲ್ಚರ್ಗೆ ಬೆಲೆ ಕೊಟ್ಟು ಅದನ್ನ ಇನಾಗ್ರೇಷನ್ ಮಾಡಬೇಕಷ್ಟೇ. ಅವರು ತಾಯಿ ಭುವನೇಶ್ವರಿಯನ್ನು ಒಪ್ಪಲ್ಲ ಅಂತ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾವು ಚಾಮುಂಡೇಶ್ವರಿಗೆ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಮತ್ತೆ ಮೊದಲೇ ಏನಕ್ಕೆ ಆ ಸ್ಟೇಟ್ಮೆಂಟ್ ಕೊಟ್ಟರು? ಏನೋ ಅವ್ರಿಗೆ ಏನೋ ಆಗ ಅನ್ನಿಸ್ತೇನೋ, ಆಮೇಲೆ ಚೇಂಜ್ ಮಾಡಿ ಹುಚ್ಚಿನ ಅಮ್ಮ. ಹೌದು, ಇರ್ಬೋದು. ಅದು ಆಕ್ಸಿಡೆಂಟ್ ಅಲ್ಲ ಅದು. ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂ ವಿರೋಧಿಯವ್ರನ್ನ ಮಾಡೋವನ್ನೇ ಉದ್ಘಾಟನೆ ಮಾಡ್ತಾರೆ. ನಮ್ಮ ಧಾರ್ಮಿಕ ಹಬ್ಬ ಚಾಮುಂಡೇಶ್ವರಿ ತಾಯಿಯವ್ರ ಬಗ್ಗೆ ಭಕ್ತಿಯಿಂದ ಇರೋರನ್ನ ಉದ್ಘಾಟನೆ ಮಾಡಿದ್ರೆ ಒಳ್ಳೆಯದೇ ಹೊರತು ಧಾರ್ಮಿಕ ವಿರುದ್ಧವಾಗಿ ಅವ್ರನ್ನ ಉದ್ಘಾಟನೆ ಮಾಡೋದಂದ್ರೆ ಉದ್ದೇಶ ಏನು ಸರ್? ಮತ್ತೆ ಕೆಲವು ಶಾಸಕರು ಇದು ಧಾರ್ಮಿಕ ಹಬ್ಬ ಅಲ್ಲ, ನಾಡ ಹಬ್ಬ ಅಂತಾರೆ. ನಾಡ ಹಬ್ಬ ಅಂದರೂ ಧಾರ್ಮಿಕ ಹಬ್ಬನೇ ಅಲ್ಲ. ನಾಡ ಹಬ್ಬಕ್ಕೂ ಧಾರ್ಮಿಕ ಹಬ್ಬಕ್ಕೆ ಏನು ವ್ಯತ್ಯಾಸ ಆಗೋದು? ಚಾಮುಂಡೇಶ್ವರಿ ಹಿಂದೂ ಧಾರ್ಮಿಕ ದೇವತೆ ತಾನೆ. ಈಗಲಾದರೂ ಸ್ವಲ್ಪ ಹಿಂದೂಗಳು ಎಚ್ಚೆತ್ತುಕೊಳ್ಳಿ. ನಮ್ಮ ಧಾರ್ಮಿಕ ಭಾವನೆಗೆ ಏನಕ್ಕೆ ಧಕ್ಕೆ ತರ್ತೀರಾ? ನಾವೇನಾದರೂ ಇಸ್ಲಾಂ ವಿರುದ್ಧವಾಗಿ ಏನಾದರೂ ಮಾಡ್ತಾಯಿದ್ದೀವ? ಸಾಮಾನ್ಯವಾಗಿ ಸ್ತ್ರೀ ಅಂದರೆ, ನಮ್ಮ ಹಿಂದೂ ಧಾರ್ಮಿಕ ಭಾವನೆ ಪ್ರಕಾರ ಸ್ತ್ರೀ ಅಂದರೆ ದೇವತೆ ಸಮಾನ, ಅಕ್ಕ, ತಂಗಿ, ಅಮ್ಮ, ತಾಯಿ, ಈ ಥರ ಬೋಧನೆ ಮಾಡೋರು ನಾವು. ಅವ್ರದ್ದು ಯಾವುದೇ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಲ್ಲಿ ಒಬ್ಬ ಸ್ತ್ರೀ ಬಂದರೆ ಹಿಂದೂ ಧಾರ್ಮಿಕ ಪ್ರಕಾರ ಅರಿಶಿಣ, ಕುಂಕುಮ, ಬಳೆ
ಎಲ್ಲ ಕೊಟ್ಟು ಸೀರೆ ಕೊಟ್ಟು ಅರಿಶಿನ ಕೊಯ್ದು ಮಾಡಿ ನಾವು ಅವರಿಗೆ ಗೌರವ ಕೊಟ್ಟು ಕಳಿಸ್ಕೊಡೋದು ನಮ್ಮ ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಬದ್ಧವಾಗಿದ್ದರೆ ಮಾಡಲಿ. ನಮಗೆ ಮುಸ್ಲಿಮ್ಸ್ಗೆಲ್ಲ ಆಪರ್ಚುನಿಟಿ ನಾವು ಕೊಡಬಾರ್ದು. ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಬಂದು ಮುಸ್ಲಿಮ್ಸ್ಗೆ ಪ್ರಾಮಿನೆನ್ಸ್ ಕೊಡೋದು ನಮಗೆ ಇಷ್ಟ ಆಗಲ್ಲ. ನಾಳೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವರಲ್ಲಿ ಒಗ್ಗಟ್ಟಿದೆ. ನಮ್ಮಲ್ಲಿ ನೂರಾರು ಜಾತಿಗಳಿದೆ, ಎಲ್ಲರೂ ಒಂದಾಗಬೇಕು. ಒಗ್ಗಟ್ಟು ಆಗ್ತಾರ? ಅದು ಮೊದಲು ಆಗ್ರಿ. ನಮ್ಮ ಜನ ಒಂದೇ, ನಾವೆಲ್ಲ ಒಂದೇ. ಇವರು ಇದನ್ನು ಮಾಡಿದಾಗ ಬಿಜೆಪಿಯವರು ಬೇರೆ ಹಿಂದೂ ಸಂಘಟನೆಗಳು ಫೈಟ್ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಅದನ್ನೊಂದು ರಾಜಕೀಯ ಬಳಸ್ಕೊಳ್ಳೋದು ಕೋಮುವಾದಿಂದ ಇವ್ರನ್ನ ಅನ್ನೋದು ಕೋಮುವಾದ ಮಾಡ್ತಾ ಇರೋದು. ಅವರು ಹೇಳೋದು ಬೇರೆಯವ್ರ ಬಗ್ಗೆ ಕೋಮುವಾದ ಮಾಡ್ತಾರೆ ಅಂತ. ನೀವು ಅವ್ರನ್ನ ಯಾಕೆ ಆಯ್ಕೆ ಮಾಡಿದ್ರಿ? ಬೇರೆ ಸಾವಿರಾರು ಜನ ಇಲ್ವಾ ನಮ್ಮ ಕರ್ನಾಟಕದಲ್ಲಿ ಅವ್ರಿಗಿನ್ನ ಉತ್ತಮರು? ಗಲಾಟೆಗಳು ಸೃಷ್ಟಿ ಮಾಡೋದಕ್ಕೆ ಈ ಒಂದು ಕೆಲಸನ ಸರ್ಕಾರ ಮಾಡಿದೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಇನ್ನು ಭುವನೇಶ್ವರಿಯನ್ನ ಒಪ್ಪದೇ ಇರೋರು ಚಾಮುಂಡೇಶ್ವರಿಯನ್ನ ಒಪ್ತಾರಾ? ಅವರು ಆದರೆ ಇವತ್ತಿನ ಪೇಪರಲ್ಲಿ ನಾನು ಅವ್ರ ಬಗ್ಗೆ, ಚಾಮುಂಡೇಶ್ವರಿ ಬಗ್ಗೆ ನನಗೆ ಗೌರವ ಇದೆ ಅಂತ ತಿಳಿಸಿದ್ದಾರೆ. ಯಾಕೆ ಅಂದರೆ ನಾಡ ಹಬ್ಬಕ್ಕೆ ಅವರು ಬಂದು ಉದ್ಘಾಟನೆ ಮಾಡಿದ್ರೆ ಇಡೀ ಪ್ರಪಂಚ ನೋಡುತ್ತೆ. ನಮ್ಮ ನಾಡಹಬ್ಬ ದಸರಾನ ಇಡೀ ಪ್ರಪಂಚ ನೋಡುತ್ತೆ. ಇಡೀ ಪ್ರಪಂಚದಲ್ಲಿ ಫೇಮಸ್ ಆಗಬೇಕು ಅಂತ ಅಮ್ಮ ಈಗ ಒಂದು ಸ್ವಲ್ಪ ಸಾಫ್ಟಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ ಹೊರತು ಅವರ ಒಂದು ಒಳಗಡೆ ಆ ಒಂದು ಭಾವನೆ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಇವರು ಸರ್ಕಾರ ಆಹ್ವಾನ ಮಾಡಿರೋದು 100ಕ್ಕೆ 100 ಪಾಲು ತಪ್ಪು, ಸರಿಯಲ್ಲ. ಇವಾಗ ಏನಾಗಿದೆ, ಅವರು ಪೊಲಿಟಿಕಲ್ ಪ್ರೆಷರಲ್ಲಿ ಅವ್ರಿಗೆ ಬುಕ್ಕರ್ ಪ್ರಶಸ್ತಿ ಬಂದ್ಬಿಟ್ಟಿದೆ. ಅವರು ಪೊಲಿಟಿಕಲ್ ಪ್ರೆಷರ್ಗೆ ಇಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೂ ಮನಸ್ಸಿನಲ್ಲಿ ಏನು ಇಷ್ಟ ಇರಲ್ಲ, ಪೊಲಿಟಿಕಲ್ ಗೇನ್ಸ್ಗೋಸ್ಕರ ಬರ್ತಾ ಇದ್ದಾರೆ ಅಷ್ಟೇ. ಇವಾಗ ಇಲ್ಲರ ಅವ್ರಿಗೆ ಉಳ್ಗಾಲ ಇಲ್ಲ. ಇದೆಲ್ಲ ಇದು ಹೇಳ್ತೀನಲ್ಲ, ಇವೆಲ್ಲ ನೋಡಿ ಅವ್ರವ್ರ ಫೈತ್ ಅವ್ರವ್ರು ಮಾಡ್ಕೊಂಡಿರ್ಬೇಕು. ನನಗೆ ಬಹಳ ತೀವ್ರವಾಗಿ ಇದಾಗಿದೆ. ನಾನು ಆ ಕಡೆ ಮೈಸೂರಲ್ಲಿ ನಾನು ಆ ಕಡೆ ತಲೆ ಹಾಕಲ್ಲ. ಇವಾಗ ಈ ದಸರಾ ಮುಗಿಯೋ ತನಕ ಆ ಕಡೆ ತಲೆ ಹಾಕಲ್ಲ. ಯಾವತ್ತೂ ಮಿಸ್ ಮಾಡಿದವನಲ್ಲ ನಾನು, ಆದರೆ ಈ ಸಲ ತಲೆ ಹಾಕಲ್ಲ. ಇದು ಯಾವುದೇ ರಾಜಕೀಯದ ಫಂಕ್ಷನ್ ಅಲ್ಲ, ಇದು ನಾಡ ಹಬ್ಬ. ಅಂದರೆ ನಮ್ಮ ಧರ್ಮದ ಹಬ್ಬ ಇದು. ನಾವು ಇದನ್ನು ತುಂಬ ಸೆಲೆಬ್ರೇಟ್ ಮಾಡ್ತೀವಿ. ಯಾರೋ ಒಬ್ಬರು ಮುಸ್ಲಿಮ್ಸನ್ನ ಕರ್ಕೊಂಬಂದ್ಬಿಟ್ಟು ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ. ಈಗ ಅವ್ರದ್ದು ಹಬ್ಬಕ್ಕೆ ನಮ್ಮನ್ನು ಬಿಡ್ತಾರ ಮಾಡೋದಕ್ಕೆ? ಮಾಡಲ್ಲ. ಬರೀ ಹಿಂದೂಗಳ ಮೇಲೆ ಮಾತ್ರ ಇದು ದಬ್ಬಾಳಿಕೆ ಮಾಡ್ತಾರೆ ಇವರು. ಈ ಗೌರ್ಮೆಂಟ್ ಬಂದಿರೋದೇ ನಮ್ಮನ್ನು ತುಳಿಯೋಕ್ಕೆ ಅಂತ. ಇವಾಗ ತಾಯಿ ಭುವನೇಶ್ವರಿಯನ್ನ ಒಪ್ಪದೇ ಇರೋರು ಚಾಮುಂಡೇಶ್ವರಿಯನ್ನ ಒಪ್ತಾರಾ? 100% ಒಪ್ಪಲ್ಲ. ಅವರೆಲ್ಲ ಇದು ಹೆಂಗೆ ಅಂದರೆ ಒಂದು ಷಡ್ಯಂತ್ರ ನಡೀತಾ ಇದೆ ನಮ್ಮ ಹಿಂದೂಗಳ ಮೇಲೆ. ಹಿಂದೂಗಳಿಗೆ ಇದೊಂದು ಸೆಂಟಿಮೆಂಟ್ ಇದೆ ಈ ಹಬ್ಬದ ಮೇಲೆ. ಈಗ ಇದ್ರ ಮೇಲೂ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾರೆ. ಹಿಂದೂ ಸಂಪ್ರದಾಯನ ತುಳಿಯೋಕ್ಕೆ ಎಂತೆಂಥವರೋ ಬಂದರೂ ಆಗಿಲ್ಲ. ಆಯಿತು, ನಾವು ನೋಡ್ತೀವಿ. ನಮಗೂ ಒಂದು ಟೈಮ್ ಬಂದೇ ಬರುತ್ತೆ, ಅವತ್ತು ತೋರಿಸ್ತೀವಿ ನಾವು ಏನು ಅಂತ. ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಆ ಅಮ್ಮನ್ನ ಭುವನೇಶ್ವರಿ ಕನ್ನಡ ತಾಯಿ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದ್ದಾರೆ. ಇವಾಗ ಅವರು ಚಾಮುಂಡೇಶ್ವರಿನ ಒಪ್ಕೊತಾ ಇದ್ದಾರಾ ಅಂತ ಪ್ರಶ್ನೆ. ಒಪ್ಕೊಂಡಿದ್ದಾರಲ್ಲ ಮತ್ತೆ ಆ ಸ್ಟೇಟ್ಮೆಂಟ್ ಏನು ಕೊಟ್ಟರು? ಏನು ಏನು ಅನ್ನಿಸ್ತು ಕೊಟ್ಬಿಟ್ಟವ್ರೆ. ಒಪ್ಕೊಳ್ದೇ ಇರೋರು ಮಾಡಿದ್ರೆ ತಪ್ಪು, ಒಪ್ಕೊಂಡು ಮಾಡಿದ್ರೆ ಸರಿ.